ಸೊ ನಾವು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಇವಿ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಇದೊಂದು ಎ ಸಿ ಬಸ್ಸು. ಸೊ ಎ ಸಿ ಬಸ್ಸಲ್ಲಿ ಮೇಂಟೆನೆನ್ಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ನೋಡಿದ್ರೆ ಬೇಜಾರಾಗುತ್ತೆ. ಇಲ್ಲಿರೋ ಪ್ರತಿಯೊಬ್ಬರು ಪ್ಯಾಸೆಂಜರ್ಸ್ ಸಹ ಇದ್ರ ಬಗ್ಗೆ ಎಲ್ಲ ತುಂಬಾನೇ ಬೇಜಾರು ವ್ಯಕ್ತಪಡಿಸ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಎ ಸಿನೇ ವರ್ಕ್ ಆಗ್ತಾ ಇಲ್ಲ ಇಲ್ಲಿ. ಆ ಮೇಂಟೆನೆನ್ಸ್ ಸರಿ ಇಲ್ಲ ಬಸ್ಸಲ್ಲಿ. ಇಷ್ಟು ಪೂರ್ ಮೇಂಟೆನೆನ್ಸ್ ನಡೀತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇಲ್ಲಿ ನಿಮಗೆ ಒಂದ್ ನಿಮಿಷ ನಾನು ಟೆಂಪರೇಚರ್ ತೋರಿಸ್ತೀನಿ, ಬಸ್ ಒಳಗಡೆ ಎ ಸಿ ಟೆಂಪರೇಚರ್ ಎಷ್ಟಿದೆ ಅಂತ ಹೇಳಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆಚೆ ಕಡೆ ಟೆಂಪರೇಚರ್ ಬಂದು 35 ಡಿಗ್ರೀಸ್ ಇದೆ, ಬಸ್ ಒಳಗಡೆ 29 ಇದೆ. ಸೊ ಈ ಟೆಂಪರೇಚರ್ ಅಲ್ಲಿ ನಾವು ಈ ಬಸ್ ಅಲ್ಲಿ ಯಾಕೆ ಟ್ರಾವೆಲ್ ಮಾಡ್ಬೇಕು? ಇನ್ನೇ ಆರಾಮಾಗಿ ನಾವು ಕೆಂಪ್ ಬಸ್ ಅಲ್ಲಿ ವಿಂಡೋಸ್ ಓಪನ್ ಮಾಡ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡೋದಲ್ವಾ. ನಾವು ಎ ಸಿ ಬಸ್ ಅಲ್ಲಿ ಈ ತರ ಒಂದು ಕೆಡದಾಗಿ ಮೇಂಟೆನೆನ್ಸ್ ಎಲ್ಲ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ 550-600 ರೂಪಾಯಿ ಟಿಕೆಟ್ ಕೊಟ್ಟೆಲ್ಲ ಈ ತರ ಟ್ರಾವೆಲ್ ಮಾಡಿದ್ರೆ ನಮ್ಗೆ ಇನ್ನು ಏನ್ ಸಿಕ್ಕತ್ತೆ? ಆ 350 ರೂಪಾಯಿ ಬಸ್ ಅಲ್ಲೇನೆ ಈ ತರ ಹೋಗ್ಬೋದಲ್ಲ. ಸೊ ಇದ್ರ ಬಗ್ಗೆ ಶಿವಮೊಗ್ಗದಿಂದ ಟ್ರಾವೆಲ್ ಮಾಡ್ತಾ ಇರೋ ಒಬ್ರು ಪ್ಯಾಸೆಂಜರ್ ಸರ್ ಇದಾರೆ, ಅವರು ಮಾತಾಡ್ತಾರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ರೆಗ್ಯುಲರ್ ಟ್ರಾವೆಲ್ ಮಾಡ್ತಾರೆ ಅವರು. ನಿಜವಾಗ್ಲೂ ಇವತ್ತು ಇಲ್ಲಿ ಇರ್ತಕ್ಕಂಥ ಎಲ್ರಿಗೂ KSRTC ಮೇಲೆ ನಿಜವಾಗ್ಲೂ ಬೇಜಾರಾಗ್ಬಿಟ್ಟಿದೆ. ಯಾಕಂದ್ರೆ ಸ್ಪಂದನೆ ಇಲ್ಲ. ಆಯ್ತು, ನಾವು ಸಹಿಸ್ಕೊಂಡು ಹೆಂಗೋ ಬೆಂಗಳೂರು ಹೋಗಿ ಮುಟ್ತೀವಿ, ಆದ್ರೆ ನಮಗೆ ಆಗ್ತಾ ಇರೋ ತೊಂದರೆಗೆ ಸ್ಪಂದಿಸ್ತಾ ಇಲ್ಲಲ್ಲ ಯಾವ ಅಧಿಕಾರಿಗಳು. MD ತನಕನೂ ಫೋನ್ ಮಾಡಿದೀನಿ ನಾನು. ಇದನ್ನ ನಿಜವಾಗ್ಲೂ ಪ್ರತಿಯೊಬ್ರು ಯಾರ್ಯಾರು ಈ AC ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತೀರಿ, ನಿಮಗೆ AC ಬಂತೋ ಇಲ್ಲೋ ಅಂತಕ್ಕಂಥದನ್ನ ಬ್ಲಾಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ. ಯಾಕಂದ್ರೆ KSRTC ಅಂತಕ್ಕಂಥ ನಮ್ಮ ಹೆಮ್ಮೆ ಅಂತ ಹೇಳಿ ಎದೆ ತಟ್ಟಿ ಹೇಳ್ತಾ ಇರ್ತಕ್ಕಂಥವ್ರು ನಾವು. ದೇಶದಲ್ಲಿ ನಮ್ದೇ ಸಂಸ್ಥೆ, ಬಹಳ ದೊಡ್ಡ ಸಂಸ್ಥೆ, ಒಳ್ಳೊಳ್ಳೆ ಬಸ್ ಇದೆ ಅಂತ. ಆದ್ರೆ ಈ ರೀತಿಯ ಪರಿಸ್ಥಿತಿ ಬೇರೆ ರಾಜ್ಯದವ್ರು ಬಂದು ನೋಡಿದ್ರೆ ನಮ್ಮ ಮುಖಕ್ಕೆ ಹೋಗಿತಾರೆ. ನಾನು ಬೆಳಗ್ಗೆಯಿಂದ ಶಿವಮೊಗ್ಗದಿಂದ ಬಂದಿದ್ದೀನಿ. ಸೊ ಅಮ್ಮ ತುಂಬಾ ಏಜ್ ಆಗಿದ್ದಾರೆ. ಅಮ್ಮನ ಕೂರ್ಸ್ಕೊಂಡು ಬರೋದು ನಂಗೆ ತುಂಬಾ ಕಷ್ಟ ಆಗಿದೆ. ಫಸ್ಟ್ ಒನ್ ಬ್ರೀತ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ. ಎಷ್ಟು ಹೇಳಿದ್ರು ಅವರು ಕಂಡಕ್ಟರ್ ಹತ್ರ ಹೇಳ್ತೀವಿ ಇದೇ ತರ ಪ್ರಾಬ್ಲಮ್ ಇದೆ ಅಂತ. ಈಗ ನೋಡಿ, ಇಷ್ಟೊಂದು ದುಡ್ಡು ಕೊಟ್ಟು ಬರ್ತೀವಿ, ಗೌರ್ಮೆಂಟ್ ಬಸ್, ಇನ್ನು ಆ ಬಸ್ಸಲ್ಲಿ ಹೋಗ್ಬೋದಲ್ಲ. ಅಮ್ಮನಿಗೆಲ್ಲ ಏಜ್ ಆಗಿದೆ, ಅವ್ರಿಗೆ ಸೇಫ್ಟಿ ಬೇಕು, ಈ ಬಿಸಿಲಲ್ಲಿ ಓಡಾಡಕ್ಕಾಗಲ್ಲ ಅಂತೇಳಿ ನಾನು ಕರ್ಕೊಂಡ್ ಬಂದಿರೋದು. ಎಷ್ಟು ಕಷ್ಟ ಆಗ್ತಿದೆ. ಹೋಗಿ ಕೋಲ್ಡ್ ವಾಟರ್ ತಗೊಂಬಂದು ಕೊಟ್ಟೆ, ಅವ್ರಿಗೆ ಕುತ್ಕೊಳಕ್ ಆಗ್ತಿಲ್ಲ. ಇಲ್ಲಿ ನೋಡಿದ್ರೆ ಕುತ್ಕೊಂಡಾಗಿಂದನು ಸ್ವೆಟ್ ಒರ್ಸೋದು, ಕೋಲ್ಡ್ ವಾಟರ್ ಕುಡಿಯೋದು ಇದೇ ಆಗಿದೆ. ಬಸ್ನಲ್ಲಿ AC ಸರ್ವಿಸ್ ಸರಿ ಇಲ್ಲ ಅಂತ ನೋಡ್ರಿ ಅಲ್ವಾ. ಇಲ್ಲಿವರೆಗೂ ಬರುತ್ತೆ ಅಷ್ಟೇ. ನಾವು ಇಲ್ಲಿ ಗೊತ್ತಿರ್ತೀವಿ. ನೋಡ್ರಿ, ಇಲ್ಲಿ ಈ ಸೈಡ್ ಎಲ್ಲ ಬರಲ್ಲ. ಸುಮ್ಮನೆ AC ಬಸ್ ಅಂತ ಹೆಸರು. ಈ AC ಇದೆಯಲ್ಲ ಕ್ಲೋಸರು ನೋಡಿ, ಕರೆಕ್ಟ್ ನಿಲ್ಲದೇ ಇಲ್ಲ ನಮ್ಗೆ. ಫಸ್ಟ್ ಅದು AC ಬರಲ್ಲ. ಇದು ನೋಡಿ, ನನ್ನ ಸೀಟ್ ಇಲ್ಲಿದೆ, ಬಟ್ ನನ್ನ AC ಇಲ್ಲಿದೆ. ದಟ್ ಈಸ್ ಒಂದು. ಸಡನ್ಲಿ ಆನ್ ಮಾಡಿದ್ರು AC ಬರ್ತಿಲ್ಲ. ಈ ಬಸ್ ಅಲ್ಲಿ ಈ ತರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದು ಇದೇನ್ ಫಸ್ಟ್ ಟೈಮ್ ಅಲ್ಲ. ರೆಗ್ಯುಲರ್ ಆಗಿ ಓಡಾಡ್ತಾ ಇರೋರು ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನೆಲ್ಲ ನೋಡಿ ತಕ್ಷಣವನ್ನು ಕ್ರಮ ತೆಗೆದುಕೊಂಡು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾಗಿ ಈ ವಿಡಿಯೋ ಮುಖಾಂತರ ಕೇಳ್ಕೊಡ್ತಾ ಇದ್ದೀನಿ.